ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿ ಬದಲಾದರೂ ಕೂಡ ಕಾಮಗಾರಿ ಗುಣಮಟ್ಟ ಮಾತ್ರ ಬದಲಾಗಲ್ಲ. ಡಾಂಬರು ಹಾಕಿ ಕೇವಲ 2 ದಿನಕ್ಕೆ ಡಾಂಬರು ಕಿತ್ತು ಬಂದಿದ್ದು ಕಳಪೆ ಕಾಮಗಾರಿ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ಎಂಥದೊಂದು ಕಳಪೆ ಕಾಮಗಾರಿ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ನೋಡಿ ಈ ರಿಪೋರ್ಟ್ನಲ್ಲಿ. ಹೀಗೆ ರೊಟ್ಟಿ ರೀತಿ ಕಿತ್ತು ಬರುತ್ತಿರುವ ಡಾಂಬಾರು ರಸ್ತೆ, ಕಳಪೆ ಕಾಮಗಾರಿ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಸಾರ್ವಜನಿಕರು. ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಬೆಂಗಳೂರಿನ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಗಾರ್ವೆ ಬಾವಿ ಪಾಳ್ಯದಲ್ಲೇ. ಕಳೆದ 2 ದಿನಗಳ ಹಿಂದೆ ಪಾಪಣ್ಣ ಬಡಾವಣೆ ಸುತ್ತಮುತ್ತಲಿನ ಹದಗೆಟ್ಟ ರಸ್ತೆಗಳಿಗೆ 65 ಲಕ್ಷ ವೆಚ್ಚದಲ್ಲಿ ಡಾಂಬರೀಕರಣ ಕಾಮಗಾರಿ ಮಾಡಿದ್ದು ಇದು ಕಂಪ್ಲೀಟ್ ಕಳಪೆಯಾಗಿದೆ. ಅರುಣ್ ಕುಮಾರ್ ಎಂಬ ಕಾಂಟ್ರಾಕ್ಟರ್ ರಾತ್ರಿ ವೇಳೆ ಡಾಂಬರೀಕರಣ ಕಾಮಗಾರಿ ನಡೆಸಿದ್ದು 2 ದಿನಕ್ಕೆ ಚಪಾತಿ ರೀತಿ ಕಿತ್ತು ಬರುತ್ತಿದೆ. ಸಾಲದಕ್ಕೆ ರಸ್ತೆ ಬದಿ ನಿಲ್ಲಿಸಿದ ವಾಹನಗಳನ್ನು ತೆರವುಗೊಳಿಸದೆ ಅವುಗಳು ನಿಲ್ಲಿಸಿದ ಸ್ಥಳಗಳನ್ನು ಬಿಟ್ಟು ಬೇಕಾಬಿಟ್ಟಿಯಾಗಿ ಕೆಲಸ ಮಾಡಲಾಗಿದೆ. ಹೀಗಾಗಿ ಕಾಂಟ್ರಾಕ್ಟರ್ ಅರುಣ್ ಕುಮಾರ್ ಮತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಲಾಗ್ತಿದೆ. ಇವಾಗ ಏನಾಗಿದೆ ಅಂದ್ರೆ ಆ ನೈಟಲ್ಲಿ ಬಂದು ಯಾರಿಗೂ ಗೊತ್ತಿಲ್ಲದಂಗೆ ಮಾಡೋಗಿದ್ದಾರೆ. ಇವರು ಹೊಟ್ಟೆಗೆ ಏನ್ ತಿಂತಾರೋ ಗೊತ್ತಿಲ್ಲ, ಕಾಂಟ್ರಾಕ್ಟರ್ ಯಾರು ಅಂತಾನು ಗೊತ್ತಿಲ್ಲ. ಯಾವಾಗ ನೈಟಲ್ಲಿ ಬಂದು ಈ ಕಳತನ ಮಾಡ್ದಂಗೆ ಈ ರೋಡ್ ಹಾಕೋಗಿದ್ದಾರೆ. ಏನೋ ಕಾಟಾಚಾರಕ್ಕೆ ಮಾಡೋದು ಕೆಲಸನ ಮಾಡಿ ಹೋಗಿದ್ದಾರೆ. ಬರ್ತಾ ಇದೆ ಕಿತ್ತಲ್ಲ ಸರ್, ಕೂರಕ್ಕೂ ಆಗ್ತಾ ಇಲ್ಲ. ಅಲ್ಲಿ ರೋಡಲ್ಲಿ ವೆಹಿಕಲ್ಸ್ ಓಡಾಡ್ತಿದ್ದಾವೆ, ಯಾರು ಕೂರಕ್ ಆಗ್ತಾ ಇಲ್ಲ. ಧೂಳು ಜಾಸ್ತಿ ಆಗಿದೆ ಇಲ್ಲಿ. ಪ್ರತಿಯೊಂದು ಮುಂಚೆನಾದ್ರೂ ಇದು ಮಾಡ್ಲಿಲ್ಲ ಅಂದ್ರೆ ಎಷ್ಟೋ ಚೆನ್ನಾಗಿರ್ತಿದ್ರು ಜನಗಳಿಲ್ಲಿ. ಇನ್ನು ಡಾಂಬರೀಕರಣ ಕಾಮಗಾರಿಗೂ ಮೊದಲು ಗುಂಡಿಗಳಿದ್ದರೂ ರಸ್ತೆಯಲ್ಲಿ ಆರಾಮವಾಗಿ ಓಡಾಡ್ತಿದ್ವಿ. ಆದರೆ ಅವೈಜ್ಞಾನಿಕವಾಗಿ ಕಾಮಗಾರಿಯಿಂದ ಇಡೀ ಏರಿಯಾ ಧೂಳುಮಯವಾಗಿದೆ. ಕಿತ್ತು ಬರುತ್ತಿರುವ ಡಾಂಬರು ಮರೆಮಾಚಲು ಡಾಂಬರು ರಸ್ತೆ ಮೇಲೆ ಸ್ಯಾಂಡ್ ಎರಚಿ ಹೋಗಿದ್ದಾರೆ. ಇದರಿಂದ ವಾಹನ ಸವಾರರು ಸ್ಕಿಡ್ ಆಗಿ ಬಿದ್ದು ಅಪಘಾತಕ್ಕೆ ಒಳಗಾಗಿದ್ದಾರೆ. ಕಳಪೆ ಕಾಮಗಾರಿ ಮಾಡಿದ ಕಾಂಟ್ರಾಕ್ಟರ್ ವಿರುದ್ಧ ಕ್ರಮ ವಹಿಸಬೇಕಾದ ಜಿಬಿಎ ಅಧಿಕಾರಿಗಳು ಮೌನವಾಗಿದ್ದಾರೆ. ಸ್ಥಳೀಯ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಸಹ ಇತ್ತ ಗಮನ ಹರಿಸುತ್ತಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಮತ್ತೆ ಈ ರೋಡ್ ಹಾಕಕ್ ಬಂದಿದ್ರಲ್ಲ, ಸೈಡಲ್ಲೆಲ್ಲ ಫುಲ್ ಹಾಗೆ ಬಿಟ್ಟು ಹೊಟ್ಬಿಟ್ಟಿದ್ದಾರೆ. ರೋಲ್ ಮಾಡ್ಬೇಕು, ಅದನ್ನು ಮಾಡ್ಸಿಲ್ಲ. ಏನು ಸರಿಯಾಗಿ ಮಾಡದೆ ಫುಲ್ ಡಸ್ಟ್ ಹೊಡೆದ್ಬಿಟ್ಟು ಹೊಟ್ಬಿಟ್ಟಿದ್ದಾರೆ. 4-5 ಗಾಡಿಗಳು ಸ್ಕಿಟ್ಟು ಆಗಿದೆ. ಅದ್ರ ಜೊತೆಗೆ ನಮ್ಗಂತೂ ಹುಷಾರ್ ತಪ್ಪಿದೀವಿ. ನಾವು ಇಲ್ಲಿ ಏರಿಯಾದಲ್ಲಿ ಇರೋರೆಲ್ಲರೂ ಮಕ್ಕಳೆಲ್ಲ ಸಣ್ಣ ಪುಟ್ಟ ಮಕ್ಕಳಿದ್ದಾರೆ, ಅವರೆಲ್ಲ ಫುಲ್ ಹುಷಾರ್ ತಪ್ಪಿ ಇದಾಗಿದ್ದಾರೆ ಸರ್. ಡಸ್ಟ್ ಇನ್ಫೆಕ್ಷನ್ ಆಗಿದೆ. ಹೌದು, ತುಂಬಾ ಹೆವಿ ಡಸ್ಟ್ ಸರ್. ಒಟ್ನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿ ಕೇವಲ ಹೆಸರು ಬದಲಾಗಿದೆ. ಆದರೆ ಕಾಮಗಾರಿ ಗುಣಮಟ್ಟ ಮಾತ್ರ ಬದಲಾಗಿಲ್ಲ. ಅಧಿಕಾರಿಗಳ ಮನಸ್ಥಿತಿ ಕೂಡ ಬದಲಾಗಿಲ್ಲ ಎಂಬುದು ಗಾರ್ವೆ ಬಾವಿ ಪಾಳ್ಯದ ರಸ್ತೆ ಕಳಪೆ ಕಾಮಗಾರಿ ನೈಜ ಉದಾಹರಣೆಯಾಗಿದೆ. ಇನ್ನಾದರೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಗುಣಮಟ್ಟದ ಕಾಮಗಾರಿಗೆ ಆದ್ಯತೆ ನೀಡುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.